ಈ ಬೋಟಿಗೆ 1-1.5 ಕೋಟಿ ತನಕ ಆಗ್ತದೆ. 7 ದಿವಸ ಆದ್ರೆ 7 ದಿವಸ ರನ್ ಅಲ್ಲಿ ಇರ್ತದೆ. ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿ ನೈಟ್ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೋದವಾಗ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿಂದ ವಾಪಸ್ ಇಲ್ಲಿ ಬರೋವರೆಗೂ ರನ್ ಅಲ್ಲಿ ಇರ್ತದೆ. ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಇದ್ರಲ್ಲಿ ಗೊತ್ತಾಗತ್ತೆ. ನೋಡಿ ಅಲ್ಲೆಲ್ಲ ಆರಾಮ್ಸೆ ಹೆಂಗ್ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರು. ಹೋದ ವರ್ಷ ಬಂದಿವಿ, ನಮ್ಮ ತಂದೆ ತೀರಿ ಹೋದ್ರು, ಆವಾಗ ಬಂದಿವಿ. ನೀವು ತಂದೆ ತೀರೋದಾಗ ಸಮುದ್ರದಲ್ಲಿ ಇದ್ರಿ? ಎದುರುಗಡೆ ನೈಟಿಗೆಲ್ಲ ಲೈಟ್ ಹಾಕ್ತಿವಲ್ಲ, ಓಕೆ, ಅದು ಸ್ವಿಚ್ ಅಲ್ಲ ಇದು. ಅದು ಲೈಟ್ ಅಷ್ಟೇ ಸಾಕಾಗುತ್ತಾ ಸಮುದ್ರ ಕಾಣಿಸುತ್ತಾ? ರನ್ನಿಂಗ್ ಅಲ್ಲಿ ಇರುವಾಗ ಮತ್ತೆ ಬೇರೆ ಟೈಮಲ್ಲೆಲ್ಲ ಲೈಟ್ ಹಾಕಲ್ಲ ನಾವು, ಯಾವ್ದು ಲೈಟ್ ಹಾಕಲ್ಲ. ನ್ಯಾವಿಗೇಷನ್ ಅಂತ ಇರತ್ತೆ, 3-4 ನ್ಯಾವಿಗೇಷನ್ ಲೈಟ್ ಇರತ್ತೆ, ಅದು ಮಾತ್ರ ಹಾಕೋದು. ಮತ್ತೆ ಬೇರೆ ಯಾವ ಲೈಟ್ ಹಾಕಲ್ಲ ರನ್ನಿಂಗ್ ಅಲ್ಲಿ ಇರುವಾಗ. ವೈರ್ಲೆಸ್ ಈಗ ಬೇರೆ ಬೋಟಲ್ಲಿ ಇರ್ತದಲ್ಲ, ಅವ್ರು ಎಲ್ಲರ ಹತ್ರನೂ ಇರ್ತದೆ, ಇದು ಕಡ್ಡಾಯವಾಗಿ ಇರಲೇಬೇಕು. ಅದು ಇಂಥ ನಂಬರ್ ಎಲ್ಲ ಅವ್ರು ಇರ್ತಾರಂತ ಗೊತ್ತಿರತ್ತಲ್ಲ ನಮ್ಗೆ, ಆ ನಂಬರ್ ಇಟ್ಕೊಂಡು ಅವ್ರನ್ನ ಕರೆದು ಮಾತಾಡೋದು. ಇದು ಸ್ಟೇರಿಂಗ್, ಇದು ಗೇರ್, ಇದು ಬ್ಯಾಟ್ರಿ ಆನ್ ಆಗತ್ತೆ. ಈಗ ಇದನ್ನ ಹೇಳಿದ್ರೆ ಇದು ಸ್ಟಾರ್ಟರ್, ಇದು GPS ಫಿಶ್ ಪಾಯಿಂಟರ್. ಮತ್ತೆ ಇವ್ರು ಆಫ್ ಮಾಡ್ಬೇಕಂತ ಹೇಳಿದ್ರೆ ಹಿಂದೆನೆ ಬರ್ಬೇಕು. 25-30 ಒಳಗೆ ಆಗ್ತದೆ. ಒಂದು ಬಲೆಗೆ ಅಷ್ಟೊಂದು ಇರುತ್ತಾ? ಒಂದು ಬಲೆ ಇಷ್ಟು. ಓಕೆ, ಆ ಬಲೆಗೆನೆ ಅಷ್ಟೊಂದು ಇದೆಯಾ? ಅಷ್ಟೊಂದು ರೇಟಾ? ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ನೀರನ್ನು ಬಿಸಿ ಮಾಡಿ ಕುಡಿತಾರೆ. ಇಲ್ಲಿ 7 ದಿವಸಕ್ಕೆ 80,000 ಬೇಕು ಡೀಸೆಲ್. ಓಹೋ, ಪಾತ್ರೆಗಳು ನೋಡಿ ಹೇಗಿದೆ ಅಂತ, ಹೇಗಿದೆ ಸ್ಟೋರೇಜ್ ಅಂತ ಹೇಳಿ. ನಮ್ಮ ಕಾರಲ್ಲಿ ಆದ್ರೂ ಬ್ರೇಕ್ ಇರ್ತದೆ, ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಗೇರ್ ಅನ್ನು ಹಿಂದೆ ಹಾಕಿ ರಿವರ್ಸ್ ಹಾಕ್ತಾರೆ, ಅವಾಗ ಹಿಂದೆ ತಿರುಗ್ತದೆ, ಅವಾಗ ಬೋಟ್ ಸ್ಲೋ ಆಗ್ತದೆ. ಸ್ವಲ್ಪ ಕಾಣಿಸ್ತಾ ಇದೆ. ಇದು ಡಾಲ್ಫಿನ್ ಒಳಗಡೆ ಬರ್ತಾವ್ ನೋಡಿ. ನಿನ್ನೊಂದು ಫ್ಯಾನ್ ಇದ್ದಾಯ್ತು, 1 ಲಕ್ಷ ಹೋಯ್ತು. 1 ಲಕ್ಷ ಇದು ಸೆಕೆಂಡ್ ಹ್ಯಾಂಡ್ ನಾವು ತಕೊಂಡೋದು. ಸೆಕೆಂಡ್ ಹ್ಯಾಂಡ್ ಗೆ 15 ಲಕ್ಷ, ಹೊಸ ಬೋಟ್ ಆದ್ರೆ 60 ಆಗ್ತದೆ. 60 ಅಲ್ಲೇ ಗಾಳಿ ಮಳೆಯಲ್ಲಿ ಇದ್ರೆ ಆಗುದಿಲ್ಲ. ಓಕೆ, ಕರೆ ಬರ್ಬೇಕಾಗ್ತದೆ. ಅದಷ್ಟು ಉದ್ದಾಡೋದಿದೆ ಗಾಳಿ ಇದ್ರು. ಎಂತ ನಿಮ್ಮ ಹೆಸರೇನು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈಗ ಒಂದು 30 ವರ್ಷ ಆಯ್ತು. ಅಂದ್ರೆ ಮೀನ್ ಹಿಡಿಯೋದು, ಹೋಗೋದು, ಮೀನ್ ಹಿಡಿಯೋದು. ಮನೆಗೆ ಎಷ್ಟು ದಿನಕ್ಕೊಂದ್ಸಲಿ ಬರ್ತೀರಾ? 7 ದಿವಸ ಸಮಯ ಮಾಡ್ಕೊಡ್ತಾರೆ. 7 ದಿನ. ಹೇಗಿರುತ್ತೆ ಜೀವನ ಇಲ್ಲಿದು, ಹಡಗಿನ ಜೀವನ? ಹಡಗಿನ ಜೀವನ 7 ದಿವಸ ಇರೋದಿಲ್ಲ. 7 ದಿವಸ ಇರೋದೇ. ನೆಟ್ವರ್ಕ್ ಎಲ್ಲ ಸಿಗುತ್ತಾ ಕಾಲ್ ಮಾಡೋದಕ್ಕೆ? ಕರೆ ಬಂದ್ರೆ ಹೊರಗಿದ್ರೆ ಸಿಕ್ಕೋದಿಲ್ಲ, ಹೊರಗಡೆ ಇಲ್ಲ ಕರೆ ಅಂತ ಹೇಳಿದ್ರೆ ಇಲ್ಲಿ ಸೈಡ್ ಕರೆ ಹತ್ರ ಒಂದು 15 ಮಾರು 15 ಮಾರು ಅದಕ್ಕೂ ಅವ್ರಿಗೆ ಸಿಕ್ಕೋದಿಲ್ಲ. ಹಂಗಾರೆ ಎಷ್ಟು ಕಿಲೋಮೀಟರ್ ಹೋಗಿರ್ಬೋದು ನೀವು ಸಮುದ್ರದೊಳಗಡೆ? ಹೋಗೋರು ನಾವು ಹೋಗೋದು ಕಡಿಮೆ, ಒಬ್ರು 60 ಮೀಟರ್ 100 ತನ ಹೋಗ್ತಾರೆ. ಹೋಗ್ತಾರೆ, ತುಂಬಾ ದೂರ ಹೋಗ್ತಾರೆ. ಇಲ್ಲಿಂದ ದೇವಗಢದಿಂದ ತುಂಬಾ ದೂರ ಉಂಟು. ಇವ್ರದ್ದು ಇಲ್ಲಿಂದ ಕಾರವಾರ ತನಕ ಹೋಗ್ತಾರೆ. ದೊಡ್ಡ ಕೋಟೆ ಇಲ್ಲಿಂದ ಬಂಬೈ ತನ ಹೋಗ್ತಾರೆ, ರತ್ನಗಿರಿ ದೂರ ಸಹ ಹೋಗ್ತಾರೆ. ಅದು ಡೀಸೆಲ್ ಜಾಸ್ತಿ ಹೋಗ್ತದೆ, ಇದಕ್ಕೆ ಕಮ್ಮಿ ಚಿಕ್ಕ ಬೋಟ್ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಹೇಗೆ? ನೀವೇ ಅಡಿಗೆ ಮಾಡ್ಕೊತೀರಾ? ಅಡಿಗೆ ಇವತ್ತೇನ್ ಮಾಡ್ಕೊಂಡ್ರಿ? ಇವತ್ತೇನು ಮಾಡಿಲ್ಲ, ಹೋಟ್ಲ್ ಊಟ. ಅಂದ್ರೆ ಇಲ್ಲಿ ಇದ್ರಲ್ಲ ಇವತ್ತು ಬೋಟಿಗೆ ಸಂಪಾದನೆ ಕಮ್ಮಿ ಇದೆ. ಕಮ್ಮಿ ಇರುವಾಗ ಬೋಟಿಗೆ ಸಂಪಾದನೆ ಕಮ್ಮಿ ಇದ್ದಾಗ ಅವರು ತಮ್ಮ ಕೈಯಲ್ಲಿ ಸಾಲ, ಯಾಕೆಂದ್ರೆ ನೋಡಿ ಈಗ ಸಂಪಾದನೆ ಇದ್ರೆ ಆಗ್ತದೆ, ಡೀಸೆಲ್ ಎಲ್ಲ ಹೆಚ್ಚು ತುಂಬಾ ಕಷ್ಟ. ಈಗ ನೋಡಿ, ಈಗ ಸಂಪಾದನೆ ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಇಷ್ಟು ಜನ ಇದ್ದಾರೆ, ಹಣ ಇಲ್ಲದ್ರೆ ತಮ್ಮ ಚಿನ್ನಾಭರಣವನ್ನು ಬ್ಯಾಂಕಲ್ಲಿ ಇಟ್ಟು ಸಹ ದುಡ್ಲಿಕ್ಕೋಸ್ಕರ ಅವ್ರಿಗೆ ಇಲ್ಲಿ ಡೀಸೆಲ್ ಅನ್ನು ಹಾಕ್ತಾರೆ, ಐಸ್ ಹಾಕ್ತಾರೆ. ಫಿಶಿಂಗ್ ಇರಬೇಕು, ಫಿಶಿಂಗ್ ಇಲ್ಲದ್ರೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಅದನ್ನು ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ತುಂಬಾ ಮನೆಗೆ ಸಾಲ ಮಾಡಿರ್ತಾರೆ, ಮನೆಯದು ಸಾಲ ಕಟ್ಟಬೇಕು. ಅದರಿಂದ ಇಷ್ಟು ಜೀವನ ಮಾಡ್ಲಿಕ್ಕೆ ಅವ್ರು ತುಂಬಾ. ಅಲ್ಲಿ ಡಾಲ್ಫಿನ್ ಬರ್ತಾಳೆ ನೋಡಿ, ಡಾಲ್ಫಿನ್ ನೋಡ್ರಿ, ಇಲ್ಲಿ ಡಾಲ್ಫಿನ್ ಬರ್ತಾರೆ. ಅದಲ್ಲ ಅದು ಅಲ್ಲಿ ಇಲ್ಲೇ ಬರ್ತಾವ್ ನೋಡಿ. ಇಲ್ಲಿ ಈಗ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಇದು ಡಾಲ್ಫಿನ್ ಒಳಗಡೆ ಬರ್ತಾವ್ ನೋಡಿ. ಓಕೆ, ಇದು ಯಾರಿಗೆ ಸಿಗದ ಚಾನ್ಸ್, ಅದಕ್ಕೆ ಕೆಲವರು ಸಿಗ್ತದೆ ಅಷ್ಟೇ. ಓಕೆ, ಬೋಟಿಂಗ್ ಅದು ನೋಡ್ಬೇಕು ಅಂತ ಎಷ್ಟೋ ಜನ ಬರ್ತಾರೆ. ನಮ್ಮ ಅದೃಷ್ಟ ಇತ್ತು, ನಮಗೆ ಸಿಕ್ತು. ಓಕೆ, ಡಾಲ್ಫಿನ್ ಇರೋದು ಜಾಗ ಇಲ್ಲೇನಾ? ಅಲ್ಲ, ಎಲ್ಲ ಕಡೆ ಇರ್ತದೆ. ಅದು ಇದು ಅಲ್ಲಿ ಬರ್ತಾವ್ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಡಾಲ್ಫಿನ್ ಅದು ಒಳಗಡೆ. ಈಗ ಸುಮ್ಮನೆ ಮನೆ ಒಳಗಡೆ ಈ ಬಂದರ ಒಳಗಡೆ ಹೋಗಿ ಮತ್ತೆ ವಾಪಸ್ ಹೋಗ್ತದೆ. ಇದ್ರಲ್ಲಿ ನೋಡಿ, ಕಷ್ಟ ಅಂತ ಹೇಳಿದ್ರೆ ನಾವು ಬೋಟ್ನ ಸೌಕರ್ಯ ಅಂತ ಹೇಳ್ತೇವೆ. ಇವ್ರು ಸೌಕರ್ಯ ಅವರು ತುಂಬಾ ಕಷ್ಟಪಟ್ಟು ಒಂದು ಬೋಟ್ ಮಾಡಿರ್ತಾರೆ. ದುಡಿಮೆ ಇದ್ರೆ ಮಾತ್ರ, ಇಲ್ಲಾದ್ರೆ ಅವರಿಗೆ ಸಹ ಕಷ್ಟ ಉಂಟು. ಅವ್ರು ನೋಡಿ, ಒಂದು ಡೀಸೆಲ್ ಹಾಕ್ಬೇಕಾದ್ರೆ ಏನಿದ್ರು ಸಹ ಬೋಟ್ ಕಳಿಸ್ಲೇಬೇಕಾಗ್ತದೆ. ದುಡಿಮೆ ಅವರಿಗೆ ಒಂದು ಹೊಟ್ಟೆಗೆ ಊಟ ಬೇಕಾದ್ರೆ ದುಡಿಮೆ ಏನೋ ಕಷ್ಟಪಟ್ಟು ಅದು ಡೀಸೆಲ್ ಹಾಕೊಂಡು ಹೋಗ್ತಾ ಇದಾರೆ ಅಂದ್ರೆ ತುಂಬಾ ಕಷ್ಟ ಇದೆ. ಇವರು ಬೋಟ್ ನಮ್ಮ ಮಾಲೀಕರ ಫ್ರೆಂಡ್ ಅಡ್ಗಿನ ಮಾಲೀಕರು ಅಂತ ಹೇಳಿದಾಗ ನಮ್ಗೆಲ್ಲ ಅನ್ಸೋದು, ಎಷ್ಟು 1000 ಕೋಟಿ ಇನ್ವೆಸ್ಟ್ ಮಾಡಿದಿರಪ್ಪ, ಒಂದು ಅಡುಗೆ ಇಡೋದು ಅಷ್ಟು ಸುಲಭದ ಮಾತಲ್ಲ ಅಂತೇಳಿ. ಖರ್ಚಾಮೇಲೆ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಒಂದು ಬೋಟು ನಾವು ಸಮುದ್ರಕ್ಕೆ ಕಳಿಸ್ಬೇಕಂತ ಹೇಳಿದ್ರೆ ಕನಿಷ್ಠ ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಎಷ್ಟು ಬಂಡವಾಳ ಇರಬೇಕು? ಹೊಸ ಬೋಟ ಇದು ನಾವು ಇದು ತಗೊಂಡು 15 ಲಕ್ಷದಲ್ಲಿ ತಗೊಂಡದ್ದು. ಇದು ಬೋಟ್ ಇದು ಎಷ್ಟು ವರ್ಷದಿಂದ? 2 ವರ್ಷದಿಂದ. ಹೊಸ ಬೋಟಿಗೆ ಎಷ್ಟಾಗುತ್ತೆ? ಇದು ಸೆಕೆಂಡ್ ಹ್ಯಾಂಡ್ ನಾವು ತಗೊಂಡದ್ದು. ಸೆಕೆಂಡ್ ಹ್ಯಾಂಡ್ ಗೆ 15 ಲಕ್ಷ, ಹೊಸ ಬೋಟ್ ಆದ್ರೆ 60 ಆಗ್ತದೆ. 60 ಲೋನ್ ಎಲ್ಲ ಸಿಗುತ್ತಾ?
ಲೋನ್ ಸಿಗ್ತದೆ, ಇದೆಲ್ಲ ಜಾಗ ಎಲ್ಲ ಸೇಲ್ ಅಂತ ಇಟ್ಟೆಲ್ಲ ಮಾಡ್ಬೇಕು, ಲೋನಿಗೆಲ್ಲ ಅಪ್ಲೈ ಮಾಡಿ. ಅಲ್ಲ ನಿಮ್ಗೆ ಯಾಕೆ ಇಲ್ಲಿ ಒಂದು ಕಾರ್ ತಗೊಂಡ್ರೆ ಎಲ್ಲರೂ ಹೊರಗಡೆ ಬಿದ್ರೆ ಡೈಲಿ ಇನ್ಕಮ್ ಇರುತ್ತೆ, ಬಟ್ ಬೋಟಿಗೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಬ್ರದರ್? ಇವಾಗಿನ ಜನರೇಷನ್ ಅಲ್ವಾ, ನಿಮಗೆ ಕೇಳ್ತಾ ಇದ್ದೀನಿ. ಕೆಲವೊಮ್ಮೆ ಲಾಭ ಇರ್ತದೆ, ಕೆಲವೊಮ್ಮೆ ನಷ್ಟ ಸಹ ಉಂಟು ಅದ್ರಲ್ಲಿ. ಲಾಭ ಸಹ ಇರ್ತದೆ, ನಷ್ಟ ಸಹ ಇರ್ತದೆ. ಓಕೆ, ಸಿಂಟೆಕ್ಸ್ ಎಲ್ಲ ಒಟ್ಟೆ ಹಣ ಇಲ್ಲದೆ, ಹಣ ಇಲ್ಲ ನಮ್ಮ ಹತ್ರ, ಸಿಂಟೆಕ್ಸ್ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಹೊಡೆದೋಗಿದೆ, ಓಕೆ, ಎಲ್ಲ ಕಷ್ಟ ಆಗಿದೆ. ಒಟ್ಟು ಕಳಿಸ್ಬೇಕಲ್ಲ ಇವರನ್ನು. ಎಲ್ಲ ಈ ಬಾಲ್ಯ ಗೋಲ್ಡು ಸಂಪಾದನೆ ಕಮ್ಮಿ ಆದ್ರೆ ತಮ್ಮ ಕೈಯಲ್ಲಿ ನಮ್ಮ ಚಿನ್ನಾಭರಣ ಇಟ್ಟು ಬೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೋಟ್ ದುಡಿಲೇಬೇಕು ಅವರಿಗೆ. ಎಷ್ಟೋ ನಮ್ಮ ಒಂದು ಉದ್ಯೋಗಕ್ಕೋಸ್ಕರ ತಮ್ಮ ಬೋಟ್ ಮನೆಯ ಪತ್ರವನ್ನು ಇಟ್ಟು ಬೋಟ್ ಮಾಡಿರ್ತಾರೆ. ಇವಾಗ ಇವ್ರು ಹೋಗ್ತಾ ಇದಾರೆ. ಈ ಬೋಟಿಗೆ 1-1.5 ಕೋಟಿ ತನಕ ಆಗ್ತದೆ. ಅದ್ರ ಕೆಲವ್ರ ಹತ್ರ ಕಷ್ಟಪಟ್ಟು ಸಾಲ ಮಾಡಿ ಪಾರ್ಟ್ನರ್ಶಿಪ್ ಅಲ್ಲಿ ಸಹ ಬೋಟ್ ಮಾಡ್ತಾರೆ. ಒಬ್ಬೊಬ್ರು ಮಾಡೋದು ಕಷ್ಟ ಇದೆ, ಅದನ್ನ 4-5 ಜನ ಸೇರಿ ಮಾಡ್ತಾರೆ. ನಿಮ್ದು ಎಷ್ಟು ಬೋಟ್ ಇದೆ? ನಮ್ದು ಇವರದು ಒಂದೇ. ಎಷ್ಟು ಆದಾಯ ಬರುತ್ತೆ ದಿನಕ್ಕೆ, ಖರ್ಚೆಲ್ಲ ಕಳೆದು? ಒಂದು 5 ಇಲ್ಲ, ಕೆಲವೊಮ್ಮೆ ಲಾಸ್ ಆಗ್ತದೆ, ಕೈಯಿಂದ ಹಾಕ್ಲಿಕ್ಕೆ ಸಿಗ್ತದೆ ಕೆಲವೊಮ್ಮೆ. ಓಕೆ, ಎಷ್ಟು ಜನ ವರ್ಕ್ ಮಾಡ್ತಾರೆ? ಒಂದ್ ಹಡಗು ಅಂತ ಹೇಳಿದ್ರೆ ಎಷ್ಟು ಜನ 7 ಜನ ಇದ್ದಾರೆ, 7 ಇವರೊಟ್ಟಿಗೆ. ಇವ್ರೊಟ್ಟಿಗೆ ಅವರೇ ಮೇನ್ ಹೋಗಿ ಅಲ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಡ್ರೈವರ್ ಅಂತ ಹೇಳ್ತಾರೆ. ಡ್ರೈವರ್ ಒಟ್ಟಿಗೆ ಸೆಕೆಂಡ್ ತಂಡೆಲ್ಲ ಡ್ರೈವರ್ ಅಂತ ಇವ್ರು ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅದರ ಬಲೆಯ ಬಗ್ಗೆ ಅದ್ರಲ್ಲಿ ಸ್ವಲ್ಪ ತಿಳುವಳಿಕೆ ಇರ್ತದೆ. ಅದರಿಂದ ಆ ತಂಡೆಲ್ನವರು ದಿನಕ್ಕೆ 7 ದಿನದಲ್ಲೂ ಸಹ ಹಗಲಿಗೆ ಅವರೇ ಡ್ರೈವಿಂಗ್ ಅಲ್ಲಿ ಇರ್ತಾರೆ. ಮತ್ತೆ ಬಾಕಿ ರಾತ್ರಿ ಟೈಮ್ ಅಲ್ಲಿ ಪಾಳಿ ಸೆಟ್ ಮಾಡ್ತಾರೆ. ಪಾಳಿ ಸೆಟ್ ಮಾಡಿ ಯಾರಾದ್ರೂ 2 ಜನ 3-4-6 ಗಂಟೆಯಿಂದ ನೈಟ್ ಇಂದ ಪಾಲ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಇರ್ತಾರೆ ಡೈಲಿ. ಇವಾಗ ಒಂದ್ಸಲ ಹಡಗು ಏನಾದ್ರೂ ಆಯ್ತು, ಕೈಗೆ ಬಂತು ಅಂತ ಹೇಳಿದ್ರೆ ಯಾವ್ದಾದ್ರು ಪಾರ್ಟ್ಸ್ ಖರ್ಚಿಗೆ ಬಂತಂದ್ರೆ ಎಷ್ಟು ಖರ್ಚಾಗ್ಬಹುದು? ಸಾವಿರ ಮಾತಿಲ್ಲ, ಲಕ್ಷನೇ. ಲಕ್ಷನೇ. ಒಂದ್ಸಲ ಏನಾದ್ರು ಕೆಟ್ಟೋಯ್ತು, ಏನಾದ್ರು ಒಂದು ಪಾರ್ಟ್ಸ್ ಬೇಕು, ನಿನ್ನೊಂದು ಫ್ಯಾನ್ ಇದ್ದಾಯ್ತು, 1 ಲಕ್ಷ ಹೋಯ್ತು. 1 ಲಕ್ಷ. ಬೋಟ್ ನಡಿಲಿಕ್ಕೆ ಒಂದು ಫ್ಯಾನ್ ಅಂತ ಇರ್ತದೆ, ಚಿಕನ್ ಫ್ಯಾನ್ ಅಂತ. ಆ ಫ್ಯಾನ್ ಕಟ್ ಆಗಿ ಹೋಗಿದೆ, ಅದರಿಂದ ಅವ್ರಿಗೆ ಲಾಸ್ ಆಗಿದೆ. ಈಗ ಅದಕ್ಕೆ ಇನ್ಸೂರೆನ್ಸ್ ಇಲ್ಲ, ಏನಿಲ್ಲ. ಅದು ಸಿಕ್ಕಿದ್ರೆ ಇನ್ಸೂರೆನ್ಸ್ ಅದು ಕ್ಲೈಮ್ ಮಾಡ್ಬೋದು. ಒಂದು ರೆಕ್ಕೆ ಹೋಗಿದ್ದು ಅದು ಕಟ್ ಆಗಿ ಹೋಗಿದೆ. ಅದಕ್ಕೆ ದೇವ್ರು ನಾವು ಬಂದಿದೆ ಅಲ್ಲ ಇವತ್ತು, ಈ ಬೋಟಿಗೆ ಆದಷ್ಟು ಕೊಲ್ಲೂರು ಮೊಗಾಂಬಿಕೆ ತಾಯಿ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ. ಸಮಸ್ತ ಜನಸಿದ ಇನ್ನಷ್ಟು ಮೀನು ಉತ್ಪತ್ತಿ ಆಗಲಿ, ಅಭಿವೃದ್ಧಿ ಆಗಲಿ, ಎಲ್ರಿಗೆ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಈ ಬೋಟಿಗೆ ಬಂದಾಗ ಇನ್ನಷ್ಟು ಇದಕ್ಕೆ ಸಂಪಾದನೆ ಆಗಲಿ ಅಂತ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ. ಖಂಡಿತ ಗಂಗಾ ಮಾತೆ ಕಾಪಾಡಮ್ಮ ನಮ್ಮ ಕಡಲ ತೀರದ ಮೀನುಗಾರರ ಬೆಸ್ತರ ಬದುಕನ್ನು. ಎಷ್ಟು ಬಲೆ ಬೇಕಾಗುತ್ತೆ ಬ್ರದರ್? ಬಲೆಗೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ಒಂದೊಂದು ಮೀನದ್ದು ಒಂದೊಂದು ಬಲೆ ಉಂಟು, ಒಂದು 5-6 ಸೆಟ್ ಬಲೆ ಉಂಟು. ಒಂದ್ ಸೆಟ್ ಬಲೆಗೆ ಎಷ್ಟಾಗುತ್ತೆ? ಒಂದು ಸೆಟ್ 25-30 ಒಳಗೆ ಆಗ್ತದೆ. ಒಂದು ಬಲೆಗೆ ಅಷ್ಟೊಂದು ಇರುತ್ತಾ? ಒಂದು ಬಲೆ ಇಷ್ಟು. ಓಕೆ, ಆ ಬಲೆಗೆನೆ ಅಷ್ಟೊಂದು ಇದೆಯಾ? ಅಷ್ಟೊಂದು ರೇಟಾ? ಬಲೆ ಹಾಕಿದ ತಕ್ಷಣ ಬೋಟ್ ಅಲ್ಲಿ ಕಲ್ಲು ತಾಗಿ ಪರಿ ಆಗ್ತದೆ. ಡೀಸೆಲ್ ಅವಾಗ ಅದು ಕಷ್ಟ ಆಗ್ತದೆ. ಓಕೆ, ಡೀಸೆಲ್ ಎಷ್ಟು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ? ಡೀಸೆಲ್ಗೆ ಎಷ್ಟು? ಟ್ರಿಪ್ ಅಲ್ಲಿ 1,200 ಹೋಗ್ತದೆ. 6 ಡೇಗೆಲ್ಲ 6 ಡೇ 1,200, 1,200. ಓಕೆ, ಅಂದ್ರೆ ನೀವು 7 ದಿನಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ಹೌದು, ನೈಟ್ ಬಿಡುದು. 7 ದಿವಸಕ್ಕೆ 80,000 ಬೇಕು ಡೀಸೆಲ್. 1 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡ್ತಾರೆ. ಬೆಳಿಗ್ಗೆಲ್ಲ ಖಾಲಿಯಾಗಿ ಮೀನೆಲ್ಲ ಖಾಲಿಯಾಗಿ ಅವರು ಮನೆಗೆ ಹೋಗಿ ಅದೇ ನೈಟ್ ಬರ್ತಾರೆ ಪುನಃ. ರೆಸ್ಟೇ ಇಲ್ಲ ಹಾಗಾದ್ರೆ ಇವರಿಗೆ. ಈ ಪಾಳಿ ಕೆಲಸ ಮಾಡಿದ್ರು ಕೂಡ ರೆಸ್ಟ್ ಇಲ್ಲ. ಒಂದು ಟೀಮ್ ಇರುತ್ತೆ, ಬಂದು ಮಾಡ್ಬೇಕು. ಅವ್ರದೊಂದು 7 ಜನರ ಟೀಮ್. ಅಂದ್ರೆ ಇಲ್ಲೆಲ್ಲ ಕೆಲ್ಸಕ್ಕೆ ಸಿಗ್ತಾರ ಜನ? ಕಷ್ಟ ಇದೆ, ಯಾಕೆಂತ ಇವಾಗ ಕೃಷಿ ಕೆಲಸಕ್ಕೆ ಜನ ಸಿಗಲ್ಲ. ಈ ಸಮುದ್ರ ಯಾನಕ್ಕೆ ಇಲ್ಲಿ ಸಹ ಸಿಗುದಿಲ್ಲ, ಕಷ್ಟ. ಒಬ್ರೊಬ್ರನ್ನ ಹಾಕೊಂಡು ಹೋಗುದು ಸಿಕ್ಕಿದ್ರೆಲ್ಲ. ಜನ ಈಗ ಇಲ್ಲಿಂದ ನಮ್ಗೆ ಸಿಗಿಲ್ಲ ಅಂದ್ರೆ, ಈಗ ನಾವು ಹೊರ ರಾಜ್ಯದಿಂದ ಬರ್ತಾರೆ. ಈಗ ಜಾರ್ಖಂಡ್ ಆಗ್ಲಿ, ಸುಮಾರು 7 ರಾಜ್ಯದಿಂದ ಇಲ್ಲಿಗೆ ಬರ್ತಾ ಇದಾರೆ. ಆಂಧ್ರ, ತಮಿಳ್ನಾಡು, ಕೇರಳ, ಒಡಿಶಾ, ಇನ್ನು ಎಲ್ಲ ರಾಜ್ಯದಿಂದ ಬರ್ತಾರೆ. ಮತ್ತೆ ಇಲ್ಲಿಂದ ನಮ್ಮ ಉತ್ತರ ಕರ್ನಾಟಕ ಜನಗಳು, ಕೊಪ್ಪಳ ಆಗ್ಲಿ, ಮತ್ತೆ ಗದಗ್, ರಾಯಚೂರು, ಕೊಪ್ಪಳ ಎಲ್ಲ ಕಡೆಯಿಂದ ಬರ್ತಾರೆ. ಅವಾಗ ಇಲ್ಲಿ ಮತ್ಸ್ಯ ಸಂಪತ್ತು ಕಮ್ಮಿ ಆದಾಗ ಅವ್ರು ಏನ್ ಮಾಡ್ತಾರೆ, ನಮ್ಮ ಊರಿಗೆ ಹೋಗ್ಬಿಡ್ತಾರೆ. ಅವಾಗ ನಮ್ಗೆ ಜನ ಕಮ್ಮಿ ಆಗಿ ಬೋಟ್ ನಿಲ್ಸ್ಬೇಕಾಗ್ತದೆ ಅಷ್ಟೊತ್ತಿಗೆ. ಆದ್ರೆ ಈಗ ನಮ್ಮ ಊರಿನ ಜನಗಳು ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆ ಇದೇ ಊರಲ್ಲಿ ನಾವು ಒಂದು 10-20 ವರ್ಷ ಇರುವಾಗ ಹೊರಗಡೆ ಜನ ಯಾರಿಲ್ಲ. ಇಲ್ಲಿನ ಸ್ಥಳೀಯರೇ ಬಿಟ್ಟು ಮತ್ತೆ ಯಾರು ಬರೋದಿಲ್ಲ. ಇಲ್ಲ ಸ್ಥಳೀಯರೇ ಮೀನುಗಾರಿಕೆಯನ್ನು ಮಾಡ್ತಿದ್ರು. ಈಗ ಇಲ್ಲಿನ ಸ್ಥಳೀಯರು ಏನ್ ಮಾಡ್ತಾರೆ, ಆದಷ್ಟು ಈಗ ಮೇಲ್ಗಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಮ್ಮಿ ಮಾಡ್ತಾ ಇದ್ದಾರೆ. ಇದರಿಂದ ಹೊರಗಡೆಯಿಂದ ಜನಗಳು ನಾವು ಕರೆಸಿ ಮಾಡ್ತಾ ಇದ್ದೇವೆ. ಆ ರೀತಿಯಾಗಿದೆ. ಇಲ್ಲಿ ಕೆಲಸಗಾರರ ಕೊರತೆನೂ ಕೂಡ ಜಾಸ್ತಿ ಇದೆ ಅಂತ ಹೇಳಿದಾಗಾಯ್ತು. ಯಾಕೆಂತ ಹೇಳಿದ್ರೆ ಒಂದಿನಕ್ಕೆ ಎಷ್ಟು ಸಂಬಳ ಇದೆ ಬ್ರದರ್ ಇಲ್ಲೆಲ್ಲ? ಏನಂದ್ರೆ ಇಲ್ಲಿ ಸಂಪಾದನೆ ಆದ್ರೆ ಉಂಟು, ಇಲ್ಲದ್ರೆ ಏನಿಲ್ಲ. ಯಾಕಂದ್ರೆ ನಾನು ನಮ್ಮ ದೇವರನ್ನು ಗಂಗಾ ಮಾತೆ ನಂಬ್ಕೊಂಡು ಹೋದಾಗ ಏನೋ ಸಂಪಾದನೆ ಒಳ್ಳೆ ಮೀನು ಬಿದ್ರೆ ಸಂಪಾದನೆ ಆಗ್ತದೆ, ಅದು ಕೆಲಸಕ್ಕೆ ಸಿಗ್ತದೆ. ಇಲ್ಲದ್ರೆ ಅದೂ ಇಲ್ಲ. ಇವಾಗ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರಲ್ಲ, ನೆಕ್ಸ್ಟ್ ಏನು ಕೆಲಸ ಇಲ್ವಾ ಅಲ್ಲಿ? ಬಂದ್ ಮಾಡಿಟ್ಟಿದ್ದಾರೆ. ಸುಮಾರು ಈಗ ಮೀನ್ ಬಂದ ಮೇಲೆ ಮಾತ್ರ ಐಸಿಗೋಸ್ಕರ ಮಾತ್ರ ಓಪನ್ ಮಾಡ್ತಾರೆ. ಓಪನ್ ಮಾಡಿ
ಆಮೇಲೆ ಒಳಗಡೆ ಹೋಗಿ ಆ ಮೀನಿಗೆ ಹಾಕ್ತಾರೆ ಅಷ್ಟೇ. Okay, ಇವಾಗ ಎಷ್ಟು ಸಣ್ಣ ಸಣ್ಣ ಖರ್ಚುಗಳು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ ಇಲ್ಲಿ ನೋಡಿದ್ರೆ. ಆ ಗುದ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಈ ಬಲೆಗಳಿಗೆ ಇನ್ವೆಸ್ಟ್ ಮಾಡ್ಬೇಕು, 1.25 ಫಿಶಿಂಗ್ 1 ಲಕ್ಷ ಲಾಸ್. ಅಲ್ಲಿದಲ್ಲಿಗೆ ಲಾಭನೇ ಇಲ್ಲ ಜಾಸ್ತಿ. ಹಾಗಾದ್ರೆ ಸುಮ್ನೆ ನಾವ್ ಹೇಳೋದು ಹಡಗನ್ನ ಇಟ್ಕೊಂಡಿದ್ದಾರೆ ಕೋಟ್ಯಾಧಿಪತಿ ಅಂತ, ಸುಮ್ನೆ ನಮ್ಮ ಅಸಂಪ್ಷನ್ ಮೊನ್ನೆ ಅಷ್ಟೇ. 1,25,000 ಫಿಶಿಂಗ್ ಆಗಿದೆ 7ಗೆ ಲಾಸ್, ಡೀಸೆಲ್ ಲಾಸ್ ಎಲ್ಲ ಲಾಸ್. ಮತ್ತೆ ಪ್ಲಸ್ ಅದಕ್ಕೆ ಫ್ಯಾನಿಗೆ 1 ಲಕ್ಷ ಪುನಃ. ಓಕೆ, ಜಾಸ್ತಿ ಇವರೆಲ್ಲ ಎಲ್ಲಿರ್ತಾರೆ ಇಷ್ಟೆಲ್ಲ ಆದ್ಮೇಲೆ ಸಮುದ್ರದ ಒಳಗಡೆ ಹೋದಾಗ ಎಲ್ಲ ರೆಸ್ಟ್ ಮಾಡ್ತಾರಾ ಅಥವಾ ಇಲ್ಲಿ ನಿತ್ಕೊಬಹುದಾ, ಹೇಗೆ ಬ್ಯಾಲೆನ್ಸ್ ಸಿಗುತ್ತೆ? ಕೆಲಸ ಇರ್ತದೆ, ಮತ್ತೆ ಮನೆಗೆ ಹೋಗಿ ಬರ್ತಾರೆ. ಮನೆಯಲ್ಲ ಇರ್ತಾರಲ್ಲ ಮಕ್ಕಳು, ಓಕೆ, ತಾಯಿ ಮಕ್ಕಳು, ಅವರನ್ನು ನೋಡ್ಲಿಕ್ಕೆ ಎಲ್ಲೊಂದು ಹೋಗಿ ಬರ್ತಾರೆ. ಮತ್ತೆ ನೈಟ್ 9 ಗಂಟೆಗೆ ಬರ್ತಾರೆ. ಫ್ಯಾನ್ ಕಳಿಸಿ ಹೋಗಿದೆ, ಅದನ್ನ ಅವ್ರಿಗೆ ಲಾಸ್ ಇದೆ. ಅದರಿಂದ ಬೋಟ್ ಇವತ್ತು ರನ್ನಿಂಗ್ ಮಾಡ್ಲಿಕ್ಕೋಸ್ಕರ ಇವತ್ತು ಐಸ್ ಮತ್ತೆ ಡೀಸೆಲ್ ಎಲ್ಲ ಹಾಕಿದ್ದಾರೆ. ಇವತ್ತು ಹೋಗ್ಬೇಕು, ಇವತ್ತು ಇನ್ನು ರೆಡಿಯಾಗಿ ನೈಟ್ ಹೊರಡ್ತಾರೆ ಅವ್ರೀಗ. ಓಕೆ. ಎಷ್ಟು ಬೇಗ ಕ್ಲೀನ್ ಮಾಡ್ಬಿಟ್ರು ಎಲ್ಲಾನು ಚಕ ಚಕ ಅಂತ ಹೇಳ್ಬಿಟ್ಟು. ಎಷ್ಟೊಂದಿತ್ತು? ಗದಗ ಕೊಪ್ಪಳದ ಹುಡುಗರು ಇವರು. ಎಲ್ಲೇಣ ಕೊಪ್ಪಳ ಗವಿ ಸಿದ್ದೇಶ್ವರ ಮಠ ಉಂಟಲ್ಲ, ಅಲ್ಲಿ ಹುಡುಗರು ಇವರು. ಅಲ್ಲಿ ಸುಮಾರು ಇಲ್ಲಿನ ಹೊರ ರಾಜ್ಯದಿಂದ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಇವರು ಸಣ್ಣ ಮಕ್ಕಳು ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲ ಎಷ್ಟಿರುತ್ತೆ ಈ ತರ ಟ್ರೇಗಳೆಲ್ಲ? 700 ರಿಂದ 800 ರೂಪಾಯಿ ಇರ್ತದೆ. ಅಲ್ಲಲ್ಲ, ಎಷ್ಟು ಬಾಕ್ಸ್ ಬೇಕಾಗುತ್ತೆ ಒಳಗಡೆ ಎಲ್ಲ? ಸುಮಾರು ಈ ಬೋಟಿಗೆ 50 ಬಾಕ್ಸ್ ಚಿಕ್ಕ ಬೋಟ್ ಹೋಗ್ತದೆ ಒಳಗಡೆ ಇರ್ತದೆ. ಯಾಕಂದ್ರೆ ಮೀನು ಕೆಡದಾಗೆ ಸುರಕ್ಷಿತವಾಗಿ ಇರ್ತದೆ. ಯಾಕಂದ್ರೆ ಅಂಜಲ್ ಮೀನೆಲ್ಲ ಬಿದ್ರೆ ಅದಕ್ಕೆ ಐಸ್ ಹಾಕಿ ನೀರ್ ಹಾಕಿ 5 ದಿವಸ ತನಕ ಚೆನ್ನಾಗಿರ್ಬೇಕಲ್ಲ, ಆ ನೀರು ಚೇಂಜ್ ಮಾಡ್ಕೊಂಡು ಕ್ಲೀನ್ ಆಗಿರ್ತದೆ. ಯಾಕಂದ್ರೆ ಚಟ್ಲಿ ಆಗ್ಲಿ ಅಂಜಲ್ ಆಗ್ಲಿ ಒಳ್ಳೊಳ್ಳೆ ಮೀನಿಗೆ ಐಸ್ ಹಾಕಿ ನೀರು ಹಾಕ್ಬೇಕು, ಆವಾಗ ಕೆಡದಾಗೆ ನಾವು ಫ್ರೀಜರ್ ಅಲ್ಲಿ ಇಟ್ಟಾಗಿರ್ತದೆ ಅದು. ಸೂಪರ್. ನಾನು ಡ್ರೈವರ್ನ ಮಾತಾಡ್ತೀನಿ ಇವಾಗ ಹೋಗಿ. ಕ್ಲೀನ್ ಉಂಟು. ಇವರು ಏನ್ ಮಾಡ್ತಾರೆ ಗೊತ್ತಾ, ಈ ನೀರನ್ನು ಬಿಸಿ ಮಾಡಿ ಕುಡಿತಾರೆ ಇಲ್ಲಿ. ಯಾಕೆ ಬಿಸಿ ಮಾಡಿ ಕುಡಿತಾರೆ? ಯಾಕಂದ್ರೆ ಅಂದ್ರೆ ಲೈಕ್ ಸೆಕೆ ಇರುತ್ತೆ ಆಗಂತಲ್ಲ, ಆರೋಗ್ಯ ಚೆನ್ನಾಗಿರ್ಲಿ. ಯಾಕಂದ್ರೆ ಇದು 5 ದಿವಸ ತನಕ ನೀರು ಇದ್ರಲ್ಲಿ ಇಡ್ತಾರಲ್ಲ, ಅದಕ್ಕೆ ಎಲ್ರು ಸಹ ಬಿಸಿ ಮಾಡಿ ಆರೋಗ್ಯ ಚೆನ್ನಾಗಿರ್ಲಿ ಬಿಸಿ ನೀರೇ ಕುಡಿತಾರೆ. ಈ ಬೋಟಲ್ಲಿ ಹೆಂಗೆ ಅಡಿಗೆ ಮನೆ ಇದೆ ನೋಡೋಣ ಬನ್ನಿ. ಅಡಿಗೆ ಮನೆ ಯಾವ ರೀತಿ ಇದೆ ಅಂತ ಹೇಳಿ. ಎಷ್ಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಡಿಗೆ ಮಾಡ್ಲಿಕ್ಕೆ. ಅಡಿಗೆ ಪಾತ್ರೆ ಹಿಂಗೇನೆ ಇಡೋದು. ಓಕೆ, ಗ್ಯಾಸ್ ಎಲ್ಲಿದೆ? ಓಹೋ, ಪಾತ್ರೆಗಳು ನೋಡಿ ಹೇಗಿದೆ ಅಂತ, ಹೇಗಿದೆ ಸ್ಟೋರೇಜ್ ಅಂತ ಹೇಳಿ. ಓ ನೈಸ್. 2 ಸಿಲಿಂಡರ್ ಇಟ್ಕೊಂಡಿದ್ದೀರಾ. ಇದು ದಿನಸಿ ಸಾಮಾನುಗಳೆಲ್ಲ, ಇದು ಉಪ್ಪು ಖಾರ ಪುಡಿ ಎಲ್ಲ ಒಳಗಡೆ ಇಡ್ತೀರಾ? ಎಲ್ಲಿದೆ? ಓಕೆ ಓಕೆ. ಸಣ್ಣದ್ ಕುಕ್ಕರ್ ಆಗಲ್ಲಪ್ಪ ಇಲ್ಲಿ, ದೊಡ್ಡದ ಕುಕ್ಕರ್ಗಳು. ಇಲ್ಲಿ ನೋಡಿ, ಮೀನಿಗೆ ಬಲೆ ಬಿಡ್ತಾರಲ್ಲ ಅವಾಗ ಮಾತ್ರ ಇದು ವರ್ಕ್ ಆಗೋದಷ್ಟೇ. ಹೌದು. ಡ್ರೈವರ್ ಮತ್ತೆ ನೋಡಿ ಅಲ್ಲೆಲ್ಲ ಆರಾಮ್ಸೆ ಹೆಂಗ್ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರು ಬಿಟ್ಟಿದ್ದಾರೆ ನೋಡಿ. ಈಗ ಬೋಟ್ ಅನ್ನು ನಿಲ್ಸ್ಬೇಕಾದ್ರೆ ಬೋಟಲ್ಲಿ ನಮ್ಮ ಕಾರಲ್ಲಿ ಆದ್ರೂ ಬ್ರೇಕ್ ಇರ್ತದೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಗೇರ್ ಅನ್ನು ಹಿಂದೆ ಹಾಕಿ ರಿವರ್ಸ್ ಹಾಕ್ತಾರೆ, ಅವಾಗ ಹಿಂದೆ ತಿರುಗ್ತದೆ, ಅವಾಗ ಬೋಟ್ ಸ್ಲೋ ಆಗ್ತದೆ. ಇನ್ನೂ ಸಹ ಸ್ಲೋ ಆಗ್ಬೇಕಾದ್ರೆ ಎಕ್ಸ್ಲೇಟರ್ ಜಾಸ್ತಿ ಕೊಟ್ಟಾಗ ಬ್ರೇಕ್ ಆದಾಗ ಆಗ್ತದೆ. ರೆಡಿ ಮಾಡ್ಕೋತಿದ್ರಲ್ಲ ಯಾಕೆ? ಅದು ಅಲ್ಲಿ ಕಟ್ಲಿಕ್ಕೆ ಬೋಟ್ ಕಟ್ಟು ನಮ್ಮನ್ನ ಹತ್ಸ್ಲಿಕ್ಕೆ, ಅವ್ರು ಡೀಸೆಲ್ ಹಾಕ್ಲಿಕ್ಕೆ ಹೋಗ್ತಾ ಇದಾರಂತೆ. ನಾವು ಹತ್ಕೊಂಡು ಹೋಗ್ಬೇಕು ಈಗ. ಪರವಾಗಿಲ್ವಾ ಅದೇ ಎಲ್ಲ? ಈ ವರ್ಷ ಸ್ವಲ್ಪ ಫುಲ್ ಡೌನ್. ಓಕೆ, ನಿಮ್ಮ ಹೆಸರು? ಅನಿಲ್ ಅಂತ. ಎಷ್ಟು ಬೋಟ್ ಇದೆ ನಿಮ್ದು? ಒಂದೇ ಬೋಟ್ ಉಂಟು. ಕಷ್ಟ ಜೀವನ, ದೇವರು ಸಂಪಾದನೆ ಕೊಡ್ಲಿ ಅವರಿಗೆ. ನಾವು ಸಹ ಪ್ರಾರ್ಥನೆ ಮಾಡ್ಕೊಳ್ಳೋ. ಇವತ್ತು ನಮ್ಗೆ ತುಂಬಾ ಸಹಕರಿಸಿದ್ದಾರೆ ಅವರು. ನಮ್ ಕರ್ಕೊಂಡು ಬಂದು ಬೇರೆ ಬೋಟ್ ಅವ್ರು ಇಷ್ಟು ಕೊಡೋದ್ರು ಸಹ ಇವ್ರು ಕೊಟ್ಟಿದ್ದಾರೆ. ಓಕೆ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋ. ಥ್ಯಾಂಕ್ ಯು ಸೋ ಮಚ್. ಡ್ರೈವರ್ ಅಣ್ಣ ತುಂಬಾ ಬ್ಯುಸಿ ಆಗ್ಬಿಟ್ರು, ನಾವು ಮಾತಾಡ್ಸೋಣ ಅಂತ ಬಂದ್ರು. ತುಂಬಾ ಬ್ಯುಸಿ ಇವತ್ತು. ಬೋಟು ಮತ್ತೆ ಇವತ್ತು ಜರ್ನಿ ಮಾಡಬೇಕು ಅವರು ಸಮುದ್ರಯಾನ, ಹಾಗಾಗಿ ಕಾಲೆಲ್ಲ ಬರ್ತಾ ಇದೆ. ಆಗಲೇ ಗಾಡಿ ಬರ್ತೀನಿ, ಅನ್ನ ಗಾಡಿದಿತ್ತು ನೋಡಿ. ನಮ್ಮಿಂದ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಬ್ರದರ್ಸ್ ಎಲ್ಲ ಹೇಳಿ. ಇದೇ ರೀತಿಯಾಗಿ ಸಮುದ್ರಯಾನ ಇರುತ್ತೆ. ಇವಾಗ ನಮಗೆ ಏನೇನಿರುತ್ತೆ, ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ಬೇಕು. ನಮ್ಗೆ ಇದೊಂದು ಸ್ಟೇರಿಂಗ್ ಅಂತ ಎಲ್ಲ ಗೊತ್ತು. ಸ್ಟೇರಿಂಗ್, ಇದು ಗೇರ್, ಇದು ಬ್ಯಾಟ್ರಿ ಆನ್ ಆಗುತ್ತೆ. ಈಗ ಇದನ್ನ ಹೇಳಿದ್ರೆ ಇದು ಸ್ಟಾರ್ಟರ್, ಇದು GPS ಫಿಶ್ ಪಾಯಿಂಟರ್. ಮತ್ತೆ ಇವ್ರು ಆಫ್ ಮಾಡ್ಬೇಕಂತ ಹೇಳಿದ್ರೆ ಹಿಂದೆನೆ ಬರಬೇಕು. ಓಕೆ. ಇದು ಇಷ್ಟೊಂದೆಲ್ಲ ಸ್ವಿಚ್ ಎಲ್ಲ ಇದೆಯಲ್ಲ, ಏನಿದು? ಇದೆಲ್ಲ ಲೈಟ್. ಹಿಂದೆ ಎದುರುಗಡೆ ನೈಟಿಗೆಲ್ಲ ಲೈಟ್ ಹಾಕ್ತಿವಲ್ಲ, ಓಕೆ, ಅದು ಸ್ವಿಚ್ ಅಲ್ಲ ಇದು. ಅದು ಲೈಟ್ ಅಷ್ಟೇ ಸಾಕಾಗುತ್ತಾ ಸಮುದ್ರಯಾನಕ್ಕೆಲ್ಲ? ಕಾಣಿಸುತ್ತಾ? ರನ್ನಿಂಗ್ ಅಲ್ಲಿ ಇರುವಾಗ ಮತ್ತೆ ಬೇರೆ ಟೈಮಲ್ಲೆಲ್ಲ ಲೈಟ್ ಹಾಕಲ್ಲ ನಾವು, ಯಾವ್ದು ಲೈಟ್ ಹಾಕಲ್ಲ. ನೇವಿಗೇಷನ್ ಅಂತ ಇರುತ್ತೆ, 3-4 ನೇವಿಗೇಷನ್ ಲೈಟ್ ಇರುತ್ತೆ, ಅದು ಮಾತ್ರ ಹಾಕೋದು. ಮತ್ತೆ ಬೇರೆ ಯಾವ ಲೈಟ್ ಹಾಕಲ್ಲ ರನ್ನಿಂಗ್ ಅಲ್ಲಿ ಇರುವಾಗ. ಅಲ್ಲ, ನಿಮ್ಗೆಲ್ಲ ರೂಟ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಇದ್ರಲ್ಲಿ ಗೊತ್ತಾಗುತ್ತೆ, GPS ಅಲ್ಲಿ ಗೊತ್ತಾಗುತ್ತೆ. GPS ಅಲ್ಲಿ ಎಲ್ಲಿ ಹೋಗ್ಬೇಕು, ಹೇಗೆ ಏನು ಅಂತೆಲ್ಲ ಹೇಳಿಬಿಟ್ಟು ಇದ್ರಲ್ಲಿ ಗೊತ್ತಾಗುತ್ತೆ. ಓಕೆ. ನಿಮ್ಗೆ ಹವಾಮಾನ ಇಲಾಖೆದು ವರದಿ ಎಲ್ಲ ಯಾವ ರೀತಿ ಬರುತ್ತೆ? ಮೆಸೇಜ್ ಬರುತ್ತೆ.
ಅಂದ್ರೆ ಸಮುದ್ರದ ಒಳಗಡೆ ಎಲ್ಲ ನೆಟ್ವರ್ಕ್ ಸಿಗುತ್ತಾ ಅಲ್ಲಿಗೆಲ್ಲ? ಸಿಗುತ್ತೆ, ಹಾ. ಯಾವ್ದು ಯೂಸ್ ಮಾಡ್ತೀರಾ ನೀವು? ಇಲ್ಲೊಂದು ಮೊಬೈಲ್ ಇದೆಯಲ್ಲ, ಇದೇನ್ ಫಂಕ್ಷನ್ ಮಾಡುತ್ತೆ? ವೈರ್ಲೆಸ್. ಈಗ ಬೇರೆ ಬೋಟಲ್ ಇರ್ತದಲ್ಲ, ಅವ್ರು ಎಲ್ಲರ ಹತ್ರನೂ ಇರ್ತದೆ ಇದು, ಕಡ್ಡಾಯವಾಗಿ ಇರಲೇಬೇಕು ಅದು. ಇಂಥ ನಂಬರ್ ಎಲ್ಲ ಅವ್ರು ಇರ್ತಾರಂತ ಗೊತ್ತಿರತ್ತಲ್ಲ ನಮ್ಗೆ, ಆ ನಂಬರ್ ಇಟ್ಕೊಂಡು ಅವ್ರನ್ನ ಕರೆದು ಮಾತಾಡೋದು. ಓಕೆ. ಏನಾದ್ರು ನಿಮ್ದೆಷ್ಟು ಮೀನ್ ಸಿಕ್ಕಿದೆ, ಮುಂದೆ ಹೋಗ್ಬೇಕಂತ ಹೇಳಿ ಸೇಫ್ ಆಗಿದ್ಯಾ, ಏನ್ ಅಲೆಗಳು ಜಾಸ್ತಿ ಆಗಿದ್ಯಾ, ಹೇಗೆ ಏನು ಅಂತೆಲ್ಲ ಎಲ್ಲ ಮಾತಾಡ್ತೀವಿ ಅದರಲ್ಲಿ. Okay, ಇದರಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಇದ್ರಲ್ಲಿ ಗೊತ್ತಾಗತ್ತೆ. ಇಂತಿಂತ ಊರು ಎಲ್ಲ ಇದ್ರಲ್ಲಿ ಗೊತ್ತಾಗತ್ತೆ. ಇದು ಎಷ್ಟು ನೀರಿದೆ ಅಂತ ಗೊತ್ತಾಗತ್ತೆ ಇದ್ರಲ್ಲಿ. ಯಾವ್ದ್ರಲ್ಲಿ? ಫಿಶ್ ಪಾಯಿಂಟ್ ಮೀನ್ ಯಾವ್ದು ಮೀನ್ ಹೋಗ್ತದ ಅದೆಲ್ಲ ಇದ್ರಲ್ಲಿ ಗೊತ್ತಾಗ್ತದೆ. ನಿಮ್ದು ಮೊಬೈಲ್ ಎಲ್ಲ ಯೂಸ್ ಮಾಡಿದ್ರೆ ಹೆಂಗೆ ನಿಮ್ದು ಎಂಟರ್ಟೈನ್ಮೆಂಟ್ ಸಮುದ್ರದಲ್ಲಿ? ಅವಾಗ ಹೇಳ್ತಾ ಇದ್ರೆ ಫಿಶಿಂಗ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿ. ಎಂಟರ್ಟೈನ್ಮೆಂಟ್ ಬೇರೆ ಏನ್ ಸಿಗಲ್ವಲ್ಲ ಅಲ್ಲಿ. ಎಂಟರ್ಟೈನ್ಮೆಂಟ್ ಮೊಬೈಲ್ ನೆಟ್ವರ್ಕ್ ಸಿಕ್ಕಿದ್ರೆ ಒಂದೊಂದ್ ಸರಿ ಸಿಗತ್ತೆ, ಒಂದೊಂದ್ ಸರಿ ಸಿಗಲ್ಲ. ಸ್ವಲ್ಪ ಡಿಪಿಗೆ ಹೋದವಾಗ ಸಿಗಲ್ಲ, ಕರೆಯಲ್ಲಿ ಇದ್ದವಾಗೆಲ್ಲ ಸಿಗತ್ತೆ. ಮೊಬೈಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಬೇರೆ ಏನೂ ಇಲ್ಲ. ಇಲ್ಲ ಅಂದ್ರೆ ನೆಟ್ವರ್ಕ್ ಇಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ. ಓಕೆ. ನೀವು ಯಾವ ಟೈಮಲ್ಲಿ ಗಾಡಿ ಓಡಿಸ್ತೀರಾ? ರಾತ್ರಿ ಓಡಿಸ್ತೀರಾ, ಬೆಳಗ್ಗೆನು ಮಾತ್ರನಾ, ಹೇಗೆ? 24 hour ರನ್ ಇರ್ತದೆ. 7 ದಿವಸ ಆದ್ರೆ 7 ದಿವಸ ರನ್ ಅಲ್ಲಿ ಇರ್ತದೆ. ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿ ನೈಟ್ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೋದವಾಗ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿಂದ ವಾಪಸ್ ಇಲ್ಲಿ ಬರೋವರೆಗೂ ರನ್ ಅಲ್ಲಿ ಇರ್ತದೆ. ಅಲ್ಲ ನಾವ್ ಮಾಡಲ್ಲ. ಓಕೆ. 24x7 ನೀವೇ ಕೂತಿರ್ತೀರಾ, ಬೇರೆಯವರು ಇಲ್ಲ ಕೂತ್ಕೊಳ್ತೀರಾ? ಎಲ್ಲ 6 ಜನ ಇರ್ತೀವಿ ನಾವು. 6 ಜನ ಕೂತ್ಕೊಂಡಿರ್ತೀವಿ. ಬೆಳಿಗ್ಗೆ ಡೇ ಎಲ್ಲ ನಾವೇ ಕೂತ್ಕೊಂಡಿರ್ತೀವಿ, ನೈಟ್ ಎಲ್ಲ ಒಬ್ಬೊಬ್ಬರೇ ಕೂತ್ಕೊಂಡಿರ್ತೇವೆ. ಒಂದಿನ ಒಂದು ಟ್ರಾಲ್ ಆಗ್ತೀವಲ್ಲ, ಆಗ ಒಂದು ಟ್ರಾಲ್ ನಾನು, ಇನ್ನೊಂದು ಟ್ರಾಲ್ ಸೆಕೆಂಡ್ ಡ್ರೈವರ್ ಅಂತ ಇರ್ತಾರೆ. ನಾನು ರಜೆ ಮಾಡಿದವಾಗ ಅವರೇ ಡ್ರೈವರ್. ಒಂದು ಟ್ರಾಲ್ ಅವರು, ಆಮೇಲೆ ಇಲ್ಲ ಇನ್ನೊಂದು ಟ್ರಾಲಲ್ಲಿ 4 ಜನ ಇರ್ತಾರಲ್ಲ, ಅವ್ರು ಯಾರಾದ್ರೂ ಒಬ್ರು ಡೈಲಿ ಒಬ್ಬೊಬ್ರು ಕೂತ್ಕೊಳ್ತಾರೆ. ಓಕೆ. ಎಷ್ಟು ಅವರ್ ಕೂತ್ಕೊಂಡು ಓಡಿಸ್ಬೋದು? 4 ಅವರ್. ಆಮೇಲೆ ರೆಸ್ಟ್ ಬೇಕೇ ಬೇಕಾಗುತ್ತೆ. ಬೇಕೇ ಬೇಕಾ? ಇವಾಗ ರಾತ್ರಿ ಟೈಮ್ ಮತ್ತೆ ಹಗಲು ಟೈಮಲ್ಲಿ ಅಂತ ಹೇಳಿದಾಗ ಸಮುದ್ರದಲ್ಲಿ ಹೋದಾಗ ಗಾಳಿ ಜಾಸ್ತಿ ಇರುತ್ತೆ, ಏನಾದ್ರು ಚಳಿನೂ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ, ಸೆಕೆ ಆಗುತ್ತಾ ಈ ಸೀಟಲ್ಲಿ ಸೆಕೆ ಕೂತ್ಕೊಂಡ್ರೆ? ಆಗತ್ತೆ ಇಲ್ಲಿ ಜಾಸ್ತಿ. ಇಂಜಿನ್ ಹೀಟ್ ಇರುತ್ತಲ್ಲ, ಇಂಜಿನ್ ಹೀಟಿಗೆ ಇಲ್ಲಿ ಸ್ವಲ್ಪ ಸೆಕೆ ಆಗುತ್ತೆ. ಚಳಿಗಾಲದಲ್ಲಿ ಏನು ತೊಂದರೆ ಇಲ್ಲ, ಸೆಕೆಗಾಲದಲ್ಲಿ ಸ್ವಲ್ಪ ಕಷ್ಟ. ಓಕೆ. ಅದ್ರ ಜೊತೆಗೆ ಇವಾಗ ಸಮುದ್ರದ ಅಲೆಗಳು ಏರಿಳಿತ ಆಗುತ್ತಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಗೊತ್ತಾಗತ್ತಲ್ಲ ನಮ್ಗೆಲ್ಲ, ಲಾಂಬರ್ ಎಲ್ಲ ಬರುವಾಗ ಗೊತ್ತಾಗತ್ತಲ್ಲ, ಗಾಳಿ ಎಲ್ಲ ಟೈಟ್ ಇದ್ದಾಗ ಗೊತ್ತಾಗತ್ತಲ್ಲ ಹೇಗಿದ್ರು. ಇವಾಗ ನಾವು ರೋಡಲ್ಲಿ ಒಂದ್ ಕರಿಗೂ ಮತ್ತೊಂದ್ ಕರಿಗೆ ಆಕ್ಸಿಡೆಂಟ್ ಆಗುತ್ತೆ, ಹಂಗೆ ಸಮುದ್ರದಲ್ಲೂ ಹಡಗುಗಳಿಗೆ ಆಕ್ಸಿಡೆಂಟ್ ಆಗುತ್ತಾ? ಆಗತ್ತೆ, ಹೆಚ್ಚಾಗಿ ಆಗಲ್ಲ. ಈಗ ಬೇಜವಾಬ್ದಾರಿ ತರದಿಂದ ಬೋಟ್ ಓಡಿಸಿದ್ರೆ ಆಗ್ತದೆ. ಓಕೆ. ಆತರ ಆಗಿದ್ದು ಉಂಟು ಈ ಕಡೆ ಸೈಡ್? ತುಂಬಾ ಉಂಟು. ಅವಾಗ ಹೆಂಗೆ ಬ್ರದರ್ ಇಲ್ಲಿರೋರೆಲ್ಲ ಬೇರೆ ಅಕ್ಕಪಕ್ಕದಲ್ಲೆಲ್ಲ ಬೋಟ್ ಇರ್ತದಲ್ಲ ಬೇರೆ, ಅವಾಗೆಲ್ಲ ಅವರೆಲ್ಲ ಇದ್ ಮಾಡ್ತಾರೆ, ಸೇಫ್ ಮಾಡ್ತಾರೆ. ನೀವು ಇವಾಗ ಇಲ್ಲೇನೆ ಊಟ ತಿಂಡಿ ಕಾಫಿ ಎಲ್ಲ ಮಾಡ್ಕೊಳ್ತೀರಾ? ನಿಮಗೆ ಬೇಕು ಅಂತ ಕಾಫಿ ಟೀ ಎಲ್ಲ ತಯಾರು ಮಾಡ್ಕೊಳ್ತೀರಾ? ಇಲ್ಲಿ ಅಂದಾಜು ಎಷ್ಟು ಜನ ಮಲ್ಕೊಬಹುದು ಇಲ್ಲಿ? ಇದ್ರಲ್ಲಿ ಸ್ವಲ್ಪ ಸಣ್ಣದೀಗ, ಬೇರೆದೆಲ್ಲ ದೊಡ್ಡ ದೊಡ್ಡ ಕ್ಯಾಬಿನ್ ಎಲ್ಲ 6 ಜನ ಮಲಗ್ತದೆ. ಇಲ್ಲಿಗೆ 4 ಜನ ಮಲಗ್ಬೋದು. ಆರಾಮಾಗಿ ಮಲ್ಕೊಬಹುದು. ಇಲ್ಲಿ ಕೆಳಗೆ ಒಬ್ರು ಮಲಗ್ಬೋದು, ಕೆಳಗಡೆ ಮಲಗಬಹುದಾ? ಇಲ್ಲಿ ಇಬ್ರು ಮಲಗ್ಬೋದು, 6 ಜನ ಆಗ್ತದೆ. ಓಕೆ. ಇಲ್ಲೊಂದು ಬ್ಯಾರ್ಲಿ ಇಟ್ಕೊಂಡಿದ್ರಲ್ಲ, ಇದೇನಿದು? ಹೌದು, ಇದಾ? ಇದು ರೇಷನ್ ಎಲ್ಲ ತಗೊಂಡು ಹೋಗ್ತೀವಲ್ಲ, ಅದನ್ನ ಹಾಕಿ ಇಡ್ಲಿಕ್ಕೆ. ರೇಷನ್ ಎಲ್ಲ? ತರಕಾರಿ ಎಲ್ಲ? ತರಕಾರಿ ಇಲ್ಲ, ನಾವೇನಾದ್ರು ಮೀನ್ ತಿನ್ನೋದು, ತರಕಾರಿ ತಿನ್ನಲ್ಲ. ಮೀನು ಡೈಲಿ ಮೀನು? 3 ಟೈಮ್ ಮೀನೇ? ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೀನು? ಉಪ್ಪಿನಕಾಯಿ ತರ ಮೀನ್ ಇರ್ಲೇಬೇಕು? ಮೀನ್ ಇರ್ಲೇಬೇಕು. ಓಕೆ. ಅಂದ್ರೆ ಕೆಜಿ ನಿಮ್ಗೆ ಲೆಕ್ಕನೇ ಇಲ್ಲ, ಎಷ್ಟು ಬೇಕಷ್ಟು ತಿನ್ಬೋದಲ್ಲ? ತಿನ್ಬೋದು. ಓಕೆ. ಎಷ್ಟು ತಿಂತೀರಾ ನೀವು ಹಂಗಾದ್ರೆ? ಎಷ್ಟು ಕೆಜಿ ಮೀನ್ ತಿಂತೀರಾ ಡೈಲಿ? ಹೇಳಕ್ಕಾಗಲ್ಲ, ಒಳ್ಳೊಳ್ಳೆ ಮೀನು ತುಂಬಾ ತಿಂತೀವಿ, ಜಾಸ್ತಿ ತಿಂತೀವಿ. ತುಂಬಾ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದು ಮೀನ್ ಸಿಕ್ಕಿದೆ ನಿಮ್ಮ ಹಡಗಲ್ಲಿ? ಮ್ಯಾಕ್ಸಿಮಮ್ ಎಷ್ಟು? ಒಂದು ದೊಡ್ಡದು ಒಂದು ಮೀನ್ ಇಷ್ಟು ಕೆಜಿ ಬಂದಿದೆ ಅಂತ ನಾನು 25 ಕೆಜಿ ಮೀನ್ ನೋಡಿದ್ದೀನಿ. ಅದಕ್ಕಿಂತ ದೊಡ್ಡದು ಮೀನ್ ಸಿಕ್ಕಿದ್ಯಾ? ನಾನ್ ಹೇಳ್ತಿರೋದು ಇವರೆಲ್ಲ 20 ಕೆಜಿ ಲೆಕ್ಕ, 1 ಕ್ವಿಂಟಲ್ ಸಿಗುತ್ತೆ ಅಂತ ಸಿಗುತ್ತೆ. ಓಕೆ. ಅದು ಇವಾಗೆಲ್ಲ ನೆನಪಿಲ್ಲ, ಇವಾಗ ಅವಾಗೆಲ್ಲ ಹಿಡಿದಿದ್ದಲ್ಲ ಎಲ್ಲಿ ನೆನಪಿರ್ತದೆ. ಈಗ ನೀವು ಮ್ಯಾಕ್ಸಿಮಮ್ ಸಿಗೋ ಸಣ್ಣ ಮೀನೇ ಸಿಗೋದು ಜಾಸ್ತಿ. ಓಕೆ. ನೀವು ಓನ್ಲಿ ಡ್ರೈವಿಂಗ್ ಕೆಲಸನ ನೀವೂ ಕೂಡ ಎಳಿಲಿಕ್ಕೆ ಹೋಗ್ತೀರಾ ಹೇಗೆ? ಏನಾದ್ರು ಮೀನ್ ಎತ್ತಲಿಕ್ಕೆ ಬಲೆ ಬೀಸಿ? ಹೋಗ್ತೀವಿ, ಎಲ್ಲದಕ್ಕೂ ಹೋಗ್ತೀವಿ ಇಲ್ಲೆಲ್ಲ. ಓಕೆ. ಇಲ್ಲಿ ಹೋದ್ರೆ ಹಡಗಲ್ಲಿ ಹೋದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಿ? ಡ್ರೈವಿಂಗ್, ಬಲೆ ಎಳೆಯೋದು, ಐಸೆಲ್ಲ ಇಲ್ಲೇ ಹಾಕಿ ಹೋಗ್ತೀವಿ. ಐಸೆಲ್ಲ ಅವರೆಲ್ಲ ಮತ್ತು ಜನ ಇರ್ತಾರಲ್ಲ, ಅವರೆಲ್ಲ ಹಾಕ್ತಾರೆ. ನಮ್ಗೆ ಒಂದೊಂದ್ಸರಿ ಡ್ರೈವಿಂಗ್, ಒಂದೊಂದ್ಸರಿ ಜನ ಇಲ್ದೇ ಇದ್ದಾಗ ಅಲ್ಲಿ ಬಲೆ ಎಳಿಲಿಕ್ಕೆ ಹೋಗ್ತೀವಿ. ಇಲ್ಲ ಬಲೆ ಎಳಿಲಿಕ್ಕೆ ಹೋಗುದಿಲ್ಲ ನಾವು. ಓಕೆ. ಈಶ್ವರಣ್ಣ ಮಾಡ್ತಾರಲ್ಲ ಆ ಕೆಲಸ ಒಂದ್ಸರಿ ನಾವು ಮಾಡ್ಬೇಕಾಗುತ್ತೆ. ಹೌದಾ? ಹಂಗಾರೆ ನಿಮ್ಗೂ ಅಂಡರ್ ವಾಟರ್ ಸ್ವಿಮ್ಮಿಂಗ್ ಎಲ್ಲ ಬರುತ್ತೆ? ನಾವು ಜಾಸ್ತಿ ಹೋಗುದಿಲ್ಲ, ಇವ್ರೊಂದ್ ಸ್ವಲ್ಪ ಹೋಗ್ತಾರೆ ಇವ್ರು. ಅಂದ್ರೆ ಇಲ್ಲಿರೋರೆಲ್ಲ ಕಂಪಲ್ಸರಿ ಈಜೆಲ್ಲ ಕಲ್ತಿದ್ದೀರಾ? ಬೇಕಲ್ಲ, ಒಂದು ಅಕಸ್ಮಾತ್ ನೀರಿಗೆ ಬಿದ್ರೆ ಸ್ವಲ್ಪ ಹೊತ್ತಾದ್ರೂ ಈಜ್ಲಿಕ್ಕೆ ಗೊತ್ತಿರ್ಬೇಕಲ್ಲ, ಜೀವ ಉಳಿಬೇಕಾದ್ರೆ. ನೀವ್ ಅಂದಾಜ್ ಎಷ್ಟು ಕಿಲೋಮೀಟರ್ ಈಜ್ತೀರಾ? ಕಿಲೋಮೀಟರ್ ಎಲ್ಲ ಈಜಕ್ ಆಗಲ್ಲ ನಮ್ ಕೈಲಿ. ಅಷ್ಟಿಲ್ಲ, ಹುಡುಗ ಇದ್ದಾಗ ಮಾಡ್ತಾ ಇದ್ರಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಡ್ರೈವಿಂಗ್ ಹೋಗಿದ್ರ, ನಿಮ್ ಮನೇಲಿ ಏನೋ ಯಾರಿಗೋ ಒಂದು ಹುಷಾರಿರಲ್ಲ, ಏನೋ ಒಂದು ಎಮರ್ಜೆನ್ಸಿ ಇದ್ದಾಗ ಆತರ ಕರೆಗಳು ಬಂದಿದ್ದು ಉಂಟಾ? ಆತರ ಸನ್ನಿವೇಶಗಳಾಗಿದ್ದು ಉಂಟಾ? ಯಾವಾಗ? ಏನು? ಒಂದು 6 ವರ್ಷ 7 ವರ್ಷ ಹಿಂದೆ ಆಗಿದೆ. ನಮ್ಮ ತಾಯಿಗೆ ಹುಷಾರಿರ್ಲಿಲ್ವಾ, ಆವಾಗ ಬಂದಿದೆ ಅರ್ಜೆಂಟ್ ಬನ್ನಿ. ಮತ್ತೆ ಹೋದ ವರ್ಷ ಬಂದಿದೆ, ನಮ್ಮ ತಂದೆ ತೀರಿ ಹೋದ್ರು, ಆವಾಗ ಬಂದಿದೆ. ನೀವು ತಂದೆ ತೀರೋದಾಗ ಸಮುದ್ರದಲ್ಲಿ ಇದ್ರಿ, ಮತ್ತೆ ರಿಟರ್ನ್ ಬರ್ಬೇಕು ಅಂದ್ರೆ ಎಷ್ಟು ದಿನ ಆಯ್ತು? ಇಲ್ಲ, ಇಲ್ಲೇ ಹತ್ರದಲ್ಲಿತ್ತಾ, ಗಂಗೊಳ್ಳಿಯಲ್ಲಿ ಒಳಗೆ ಹೋಗಿದ್ ನಾವು. ಗಂಗೊಳ್ಳಿಯಲ್ಲಿ ಹೋಗಿದ್ದು
ಹತ್ರದಲ್ಲಿತ್ತು, ಜಾಸ್ತಿ ದೂರ ಇರಲಿಲ್ಲ, ಇಲ್ಲಿ ಹತ್ರದಲ್ಲಿತ್ತು. ಸಡನ್ ಆಗಿ ನೀವೇ ಬರಬೇಕು, ನೀವೇ ಅಂತ್ಯಕ್ರಿಯೆಗಳೆಲ್ಲ ಮಾಡಬೇಕು. ಈ ಥರದ್ದು ನಮ್ಮ ಬೆಸ್ತರ ಜೀವನ ಇದೆ ನೋಡಿ. ಅಷ್ಟು ಸುಲಭ ಅಲ್ಲ. ನಾವು ಅನ್ಕೊಳ್ತೀವಿ ಹಡಗಲ್ಲೇನು ಸಮುದ್ರಕ್ಕೆ ಹೋಗಿ ಮೀನು ಹಿಡ್ಕೊಂಡು ಬರ್ಬೋದು ಬಲೆ ಬೀಸಿ ಅಂತ. ಆ ಥರ ಇದೆಯಾ? ಆರಾಮಾಗಿ ತುಂಬಾ ಕಷ್ಟ ಇದೆ ಇವಾಗ. ಮುಂಚೆ ತರ ಇಲ್ಲ ಈಗ, ಈ ಬೋಟ್ ಫೀಲ್ಡಿಗೆ ಮುಂಚೆ ತರ ಇಲ್ಲ. ಮುಂಚೆ ಆದ್ರೆ ಕಮ್ಮಿ ಇತ್ತು ಬೋಟ್, ಫಿಶಿಂಗ್ ಆಗ್ತಾ ಇತ್ತು. ಈಗ ಆಗಲ್ಲ, ಬೋಟ್ ತುಂಬಾ ಇತ್ತು. ಈ ಸೆಂಟ್ರಲ್ ಈಗ ತುಂಬಾ ಬೋಟ್ ಉಂಟು. ಫಿಶಿಂಗ್ ಎಲ್ಲ ಮುಂಚೆ ತರ ಎಲ್ಲ ಆಗುದಿಲ್ಲ. ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಅಲ್ಲ ಈಗ, ಮತ್ತೆ ಏನು ಇದಾಗುದಿಲ್ಲ. ಈಗ ಇವಾಗ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಹಸ್ವಾಗುತ್ತಾ? ತುಂಬಾ ನೀರ್ ಕುಡಿಬೇಕನ್ಸುತ್ತೆ? ಹೇಗೆ? ಕುಡಿಬೇಕನ್ಸುತ್ತೆ, ತುಂಬಾ ನೀರ್ ಕುಡಿಬೇಕನ್ಸುತ್ತೆ. ಇಲ್ಲಿ ಜಾಸ್ತಿ ಕೂತ್ಕೊಂಡು ನಿದ್ದೆ ಬರುತ್ತೆ ಇದ್ರ ಮೇಲೆ ಕೂತ್ಕೊಂಡ. ಇವಾಗ ನಾವ್ ಅನ್ಕೊಳ್ತೀವಿ ಸೀದಾ ಆ ಕಡೆ ಈ ಕಡೆ ಏನು ವೆಹಿಕಲ್ ಇರಲ್ಪ, ಹಡಗಲ್ವಾ, ಒಂದೇ ಹೋಗ್ಬೋದು ಒಂದೇ ರೋಡಲ್ಲಿ. ಆಗುದಿಲ್ಲ, ಕಲ್ಲು ಇರ್ತದಲ್ಲ ಹೊರಗಡೆ ಎಲ್ಲ. ಸ್ವಲ್ಪ ಜವಾಬ್ದಾರಿ ಇದಾದ್ರೂ ಕಲ್ ಮೇಲೆ ಹೋಗ್ತದೆ. ಪಕ್ಕದಲ್ಲಿ ಬೋಟ್ ಇರ್ತದೆ, ಬೋಟಿಗೆ ಹೊಡಿತದೆ. ನಿಮಗೆ ಕಲ್ಲಿದೆ ಆ ಕಡೆ ಈ ಕಡೆ ಎಲ್ಲ ಇದೆ ಅಂತ ಹೇಳಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ದಲೆ ಏನಾದ್ರು ಹಾಗೆ ಏನಾದ್ರು ಇಲ್ಲ ಡಿಸ್ಪ್ಲೇ ಆಗುತ್ತಾ? ನಾವು ಒಂದೊಂದ್ಸರಿ ಬಲೆ ಆಗ್ತದಲ್ಲ, ಅವಾಗ ಆ ಪಾಯಿಂಟ್ ಬರ್ಕೊಂಡಿರ್ತೀವಿ, ನಾವು ಬರ್ದಿಟ್ಕೊಂಡಿರ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಂತೀವಿ. ಓಕೆ, ನೀವು ಒಂದ್ ರೂಟ್ ಹೋದ್ರೆ ಗೊತ್ತಾಗುತ್ತೆ ಇಂಥ ಜಾಗದಲ್ಲಿ ಈ ತರ ಸೇಫ್ ಇದೆ, ಇಷ್ಟು ಸೇಫ್ ಇಲ್ಲ ಅಂತ ಎಲ್ಲ ಹೇಳಿ, ಇಷ್ಟು ಆಳ ಇದೆ, ಇಷ್ಟು ಆಳ ಇಲ್ಲ ಅಂತ ಎಲ್ಲ ಹೇಳಿ. ಅಂದಾಜು ನೀವು 7 ದಿನ ಹೋಗ್ತಿರಲ್ಲ, ಎಷ್ಟು ಕಿಲೋಮೀಟರ್ ಹೋಗ್ಬೋದು 7 ದಿನಕ್ಕೆ? ನಾವು ಇಲ್ಲಿಂದ ಹೋದ್ರೆ ಒಂದೊಂದ್ಸರಿ ಗೋವಾದವ್ರಿಗೆ ಹೋಗ್ತೀವಿ, ಈಚೆ ಕಾಸರಗೋಡವರೆಗೂ ಹೋಗ್ತೀವಿ, ಕಾಸರಗೋಡು ಆಚೆವರೆಗೂ, ಚರತ್ತೂರು ಆ ಕಡೆವರೆಗೂ ಹೋಗ್ತೀವಿ. ಅಲ್ಲಿಂದ ಬರುವಾಗ ಜಾಸ್ತಿ ಸೀದಾ ಹೋಗುದಿಲ್ಲ, ಬಲೆ ಹಾಕೊಂಡು ಆಚೆ ಹೋಗಿ. ಮತ್ತೆ ಇವಾಗ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟಿಗೆ ಟೋಲ್ ಇರುತ್ತೆ, ಬಾರ್ಡರ್ ಇರುತ್ತೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ. ಆ ಬಾರ್ಡರ್ ಕ್ರಾಸ್ ಮಾಡಿ ಮಿಸ್ ಆಗಿ ಹೋಗಿದ್ದುಂಟಾ? ರಾಜ್ಯಕ್ಕೆ ಹೋಗಿ ಕೇರಳಕ್ಕೆ ಹೋಗಿದ್ದೀವಿ, ಗೋವಾಕ್ಕೆ ಹೋಗಿದ್ದೀವಿ. ಅದು ಅಷ್ಟು ನಮ್ಗೆಲ್ಲ ಇವಾಗೆಲ್ಲ ಅಷ್ಟು ಇದಿರಲಿಲ್ಲ. ಮುಂಚೆಲ್ಲ ತುಂಬಾ ಗೋವಾ ಆಚೆ ಹೋಗ್ತಿತ್ತು ಜಾಸ್ತಿ. ಇವಾಗ ಗೋವಾ ಹತ್ತತ್ರ ಹೋಗ್ಬೋದು ಅಷ್ಟೇ. ಆಚೆ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಒಂದೊಂದ್ಸರಿ ಬಂದು ಅಲ್ಲೆಲ್ಲ ಪೊಲೀಸ್ನವರೆಲ್ಲ ರಗಳೆ ಮಾಡ್ತಾರೆ, ಕೋಸ್ಟ್ ಗಾರ್ಡ್ ಅವರೆಲ್ಲ. ಈಚೆ ಹಾಗೆ ಕೇರಳ ಆಚೆ ಜಾಸ್ತಿ ಹೋದ್ರೆ ನೈಟ್ ಎಲ್ಲ ಕರ್ಕೊಂಡು ಇದ್ ಮಾಡ್ತಾರೆ, ಅಲ್ಲಿ ಹಿಡಿತಾರೆ. ಹಿಡಿದು ಕರ್ಕೊಂಡೋಗಿ ಫೈನ್ ಹಾಕ್ತಾರೆ, 1.5 ಲಕ್ಷ ಎಲ್ಲ ಫೈನ್ ಹಾಕ್ತಾರೆ ಆಚೆ ಕರ್ಕೊಂಡು ಹೋದ್ರೆ. ಅಷ್ಟೊಂದು ಫೈನ್ ಇದೆಯಾ? 1.5 ಲಕ್ಷ ಅಂದ್ರೆ ಮಾಲೀಕರು ಕಟ್ಟಬೇಕಾಗುತ್ತೆ. ಓಕೆ, ಹಿಂಗೆ ಬ್ರದರ್, ಹಾಗಾದ್ರೆ ನಿಮ್ಗೆ ಯಾವಾಗ ಏನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸಮುದ್ರದಲ್ಲಿ ಇರುವಂತ ಹಡಗು ಹೋದಂಗೆ ನಿಮ್ದು ಜೀವನ. ಯಾವಾಗ ಎಷ್ಟು ಲಾಸ್ ಆಗುತ್ತೆ ಏನ್ ಹೇಳಕ್ಕಾಗಲ್ಲ. ಹಿಡ್ಕೊಂಡಿರ್ಬೇಕು ಕಂತೆ ನೋಡ್ಗಳನ್ನ. ನೀವು ಸಾಲ ಮಾಡಿದ್ರೆ ಸರಿ ಹಿಡ್ಕೊಂಡಿರ್ಬೇಕು. ಇವಾಗ ಹಡಗು ದೊಡ್ಡ ಆ ಬೋಟಿಗೆಲ್ಲ 15 ಲಕ್ಷ ಫೈನ್ ಹಾಕ್ತಾರೆ. 20 ಲಕ್ಷ 15 ಲಕ್ಷ ಎಲ್ಲ ಹಾಕ್ತಾರೆ ಫೈನ್. ಓಕೆ, ಇನ್ನೇನು ಇವ್ರ ಮೇಲೆ ನೀವ್ ಎತ್ತಾಕಕ್ಕಾಗುತ್ತಾ? ನಮ್ ಕ್ಯಾಪ್ಟನ್ ಓ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಂಗೆ ಹಡಗಿನ ಒಂದು ಮುಂದಾಳತ್ವ ವಹಿಸ್ಕೊಂಡು ಮೇಲೆ ಜವಾಬ್ದಾರಿ ಬಿಟ್ಟಿದ್ದೇವೆ ನಾವು. ಪಡ್ಡೆ ಹೋಗೋದು ಅವ್ರದ್ದು, ನಮ್ದಲ್ಲ. ನಮ್ದೇನಿದ್ರೆ ಇಲ್ಲಿದ್ದು ಮಾತ್ರ. ಓಕೆ, ಮತ್ತೆ ಅಲ್ಲಿಂದ ಆಚೆ ಬಾರದಾಗ ಅವರದ್ದು ಬೋಟ್ ತರ ಅವ್ರು ನೋಡ್ಕೊಳ್ಬೇಕು. ಅಂದ್ರೆ ನಿಮ್ದು ಇಲ್ಲೆಲ್ಲ ಸಂಬಳ ಎಲ್ಲ ಹೆಂಗೆ? ದಿನದ ಲೆಕ್ಕನ ಅಥವಾ ಮೀನ್ ಎಷ್ಟು ಸಿಗುತ್ತೆ ಅದ್ರ ಮೇಲೆ ಪರ್ಸೆಂಟೇಜ್ ಮೇಲೆ? ಮೀನ್ ಎಷ್ಟು ಸಿಗುತ್ತೆ ಅದ್ರ ಮೇಲೆ. ಓಕೆ, ಇವಾಗ ಎಷ್ಟು ಹೇಗೆ ಯಾವ ರೀತಿ ಎಷ್ಟು ಡಿವೈಡ್ ಆಗುತ್ತೆ? ಅಂದ್ರೆ ಇವಾಗ 1 ಲಕ್ಷ ಮೀನ್ ಸಿಕ್ತು ಅಂದ್ರೆ 1 ಲಕ್ಷ ಆದ್ರೆ 70% ಓನರ್ಗೆ, 30% ನಮ್ಗೆ. 1 ಲಕ್ಷದಲ್ಲಿ 70% ಓನರ್ಗೆ, 30% ನಮ್ಗೆ. ಅಂದಾಜು 7 ದಿನಕ್ಕೆ ಎಷ್ಟು ಲಕ್ಷ ಮೀನ್ ಸಿಗ್ಬಹುದು? ಅದು ಹೇಳಲಿಕ್ಕೆ ಆಗುದಿಲ್ಲ. ಮೀನ್ ಸಿಕ್ಕಿದ್ರೆ ಇಲ್ಲಿ ರೇಟ್ ಸಿಗ್ಬೇಕು, ಅಲ್ಲಿ ಮೀನ್ ಸಿಕ್ಕಿದ್ರೆ ಇಲ್ಲಿ ರೇಟ್ ಸಿಗ್ಬೇಕು. ಒಂದೊಂದ್ಸರಿ 2 ಲಕ್ಷ ಸಾಕ್ತದೆ. ಮೊನ್ನೆ 7 ದಿವಸಕ್ಕೆ 1.25 ಅದು ಟೋಟಲ್ ಲಾಸ್. 1.20 ಫ್ಯಾನ್ಗೆ ಹೋಗಿದೆ. ಫ್ಯಾನ್ ಅದೊಂದು ಹೋಯ್ತಲ್ಲ, ಅಲ್ಲಿಗೆ ಹೋಯ್ತು. ಲಾಭನೂ ಇಲ್ಲ, ಎಂತ ಇಲ್ಲ, ಎಲ್ಲ ಅಲ್ಲೇ ಹೋಯ್ತು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಕರ್ಕೊಬಂದಿದ್ಕೆ, ಒಂದು ರೌಂಡ್ ತಿರುಗಿಸಿದ್ಕೆ ಥ್ಯಾಂಕ್ ಯು. ಮತ್ತೆ ನಿಮಗೆ ಇವಾಗ ರೆಸ್ಟ್ ಇಲ್ಲ, ಮತ್ತೆ ನಾಳೆ ಮತ್ತೆ ಜರ್ನಿ ಸ್ಟಾರ್ಟ್ ಸಂಜೆ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಬ್ರದರ್.